ನಮಸ್ತೆ ಫ್ರೆಂಡ್ಸ್, ಈ ಫ್ಯಾಷನ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಸ್ಲೀವ್ ಕಟಿಂಗ್. ಸೊ ಹೆವಿ ಸೈಜ್ ಇದ್ದಾಗ ಹಾಗೆ ಮಿಡಲ್ ಚೆಸ್ಟ್ ಜಾಸ್ತಿ ಇದ್ದು ಅಪ್ಪರ್ ಚೆಸ್ಟ್ ಕಡಿಮೆ ಇದ್ದಾಗ ಆರ್ಮೋಲ್ ರೌಂಡ್ ಅನ್ನೋದು ಜಾಸ್ತಿ ಬರುತ್ತೆ. ಸೊ ಆ ಟೈಮಲ್ಲಿ ನಾವು ಸ್ಲೀವ್ ಕಟಿಂಗ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನ ತೋರಿಸ್ತಾ ಇದೀನಿ. ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಶುರು ಮಾಡೋಕೆ ಮುಂಚೆ ಚಾನಲ್ಗೆ ಯಾರಾದರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ಇದು ಈ ಬ್ಲೌಸ್ ಕಟಿಂಗ್ ನಾನು ಲಾಸ್ಟ್ ಎಪಿಸೋಡಲ್ಲಿ ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ, ನೋಡಿ. ಸೊ ಅದರಲ್ಲಿ ಬಾಡಿ ಪಾರ್ಟ್ ನ ಹೇಗೆ ಕಟಿಂಗ್ ಮಾಡೋದು ಅಂತ ಅಂದ್ರೆ, ಅಪ್ಪರ್ ಚೆಸ್ಟ್ ಬಂದು 37, ಮಿಡಲ್ ಚೆಸ್ಟ್ ಬಂದು 41 ಇಂಚು, ಅಂದ್ರೆ 4 ಇಂಚು ಡಿಫ್ರೆನ್ಸ್ ಇತ್ತು. ಹೇಗೆ ಕಟಿಂಗ್ ಮಾಡಿದೆ, ಸೊ ಬ್ಲೌಸ್ ಕಟಿಂಗ್ ಮಾಡುವಾಗ ಏನೇನೆಲ್ಲ ಚೇಂಜಸ್ ಮಾಡಿದೆ ಅನ್ನೋದನ್ನ ಆ ವಿಡಿಯೋದಲ್ಲಿ ನೀವು ನೋಡ್ಬೋದು. ಸೊ ಅದರದೇ ಮುಂದುವರೆದ ಭಾಗ ಅಂದ್ರೆ ಇದು ಸ್ಲೀವ್ ಕಟಿಂಗ್, ಓಕೆನಾ. ಸೊ ಸ್ಲೀವ್ ಕಟಿಂಗ್ ಅಲ್ಲಿ ನೋಡಿ, ಬಾಡಿ ಪಾರ್ಟ್ ಕಟ್ ಮಾಡಿ ಇಷ್ಟು ಪೀಸ್ ಮಿಕ್ಕಿದೆ. ಸೊ ಇದನ್ನ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಈ ತರ ಒಂದು ಫೋಲ್ಡ್ ಮಾಡಿ ಇಲ್ಲಿ ಓಪನ್ ಮಾಡ್ಕೊಳ್ಳಿ. ಸೊ ಇಲ್ಲಿ ಓಪನ್ ಮಾಡಿಕೊಂಡು ಇನ್ನೊಂದು ಫೋಲ್ಡ್ ಮಾಡ್ಕೊಳ್ಳಿ, ಆಯ್ತಾ. ಇನ್ನೊಂದು ಫೋಲ್ಡ್ ಮಾಡಿಕೊಂಡು ಇವ್ರದ್ದು ತೋಳಿನ ಉದ್ದ, ಸ್ಲೀವ್ನ ಲೆಂತ್, ಇವ್ರದ್ದು ಸ್ಲೀವ್ ಲೆಂತ್ ಬಂದು 10 ಇಂಚು. 10 ಇಂಚಿಗೆ 1 ಇಂಚು ಸೇರಿಸಿ 11 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಉದ್ದ ಇಷ್ಟು ಸಾಕು. ಸೊ ಇಲ್ಲೊಂದು ಲೈನ್ ಹಾಕೊಂಡು ಕಟ್ ಮಾಡ್ಕೊಳ್ಳೋಣ. ಸೊ ಮಿಕ್ಕಿರೋ ಬಟ್ಟೆ ಏನಿದೆ ಇದನ್ನ ಸೊ ಇಲ್ಲಿ ಈ ತರ ಅಟ್ಯಾಚ್ ಮಾಡ್ಕೊಳ್ಳೋಣ. ಈ ಅಗಲ ಸಾಕಾಗೋದಿಲ್ಲ, ಹಾಗಾಗಿ ಸೊ ಇದನ್ನ ಅಟ್ಯಾಚ್ ಮಾಡ್ತೀನಿ. ನೋಡಿ, ಇಲ್ಲೊಂದು ಪೀಸ್ ಇಲ್ಲೊಂದು ಪೀಸ್, ಈ ತರ 2 ಪೀಸ್ಗೂ ಅಟ್ಯಾಚ್ ಮಾಡಿದ್ದೀನಿ. ಮಾಡ್ಬಿಟ್ಟು ಈಗ ಸ್ಲೀವ್ ಕಟಿಂಗ್ ಮಾಡ್ಕೊಬೇಕು. ಕೆಲವರು ಶಾರ್ಟೇಜ್ ಬಂದ್ರೆ ನೋಡ್ಕೊಳ್ಳೋಣ ಆಮೇಲೆ ಕಟ್ಕೊಳ್ಳೋಣ, ಈ ತರ ಎಲ್ಲ ಯೋಚನೆ ಮಾಡಿ ಏನ್ ಮಾಡ್ತಾರೆ, ಸ್ಲೀವ್ ಕಟಿಂಗ್ನೇ ಹಾಳು ಮಾಡ್ತಾರೆ. ಸೊ ಮೊದಲೇ ಈ ತರ ನಾವು ಅಟ್ಯಾಚ್ ಮಾಡ್ಕೊಂಡು ಆಮೇಲೆ ಸ್ಲೀವ್ ಕಟಿಂಗ್ ಮಾಡ್ಕೊಳ್ಳೋದ್ರಿಂದ ಸ್ಲೀವ್ ಕಟಿಂಗ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ಸ್ಲೀವ್ನ ಲೆಂತು 10 ರೆಡಿ, ಅದಕ್ಕೆ 1 ಇಂಚು ಸೇರಿಸಿ 11 ಇಂಚು ತೊಗೊಂಡಿದ್ದೀವಿ. ಸೊ ಈಗ ಕ್ಯಾಪ್ ಹೈಟ್ ಮಾರ್ಕ್ ಹಾಕ್ಕೊಳ್ಬೇಕು. ಸೊ ನೋಡಿ, ಇದ್ರದ್ದು ಬ್ಲೌಸ್ ಕಟಿಂಗ್ನ ತಪ್ಪದೆ ನೋಡಿ, ಪ್ರೀವಿಯಸ್ ವಿಡಿಯೋದಲ್ಲಿ ಹಾಕಿದ್ದೀನಿ, ಅಪ್ಲೋಡ್ ಮಾಡಿದ್ದೀನಿ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ನಾನು ಲಿಂಕ್ ಕೊಟ್ಟಿರ್ತೀನಿ ಆ ವಿಡಿಯೋದು. ಬ್ಲೌಸ್ ಕಟಿಂಗಲ್ಲಿ ಸ್ವಲ್ಪ ಚೇಂಜಸ್ ಮಾಡಿದ್ದೀನಿ. ಏನಕ್ಕಂದರೆ ಅಪ್ಪರ್ ಚೆಸ್ಟ್ಗೂ ಮಿಡಲ್ ಚೆಸ್ಟ್ಗೂ 4 ಇಂಚು ಹೆಚ್ಚು ಕಡಿಮೆ ಇದೆ. ಸೊ ಜಾಸ್ತಿ ಡಿಫ್ರೆನ್ಸ್ ಇದೆ. ಆ ಥರ ಇರೋರಿಗೆ ಮಿಡಲ್ ಚೆಸ್ಟ್ ಜಾಸ್ತಿ ಇರೋರಿಗೆ ಆರ್ಮೋಲ್ ರೌಂಡ್ ಸ್ವಲ್ಪ ನಾರ್ಮಲ್ಗಿನ್ನ ಜಾಸ್ತಿ ಇರುತ್ತೆ, ಓಕೆನಾ. ಸೊ ನಾವೇನು ಮಾಡ್ತಾ ಇದ್ವಿ, ಕ್ಯಾಪ್ ಹೈಟ್ ಮಾರ್ಕ್ ಹಾಕುವಾಗ ಫಾರ್ಮುಲಾ ಯೂಸ್ ಮಾಡ್ತಾ ಇದ್ವಿ. ಎದೆಯ ಸುತ್ತಳತೆಯ 4ನೇ 1 ಭಾಗ, ಸಾರಿ ಅಪ್ಪರ್ ಚೆಸ್ಟ್ ಏನಿದೆ ಅದನ್ನ 10ರಿಂದ ಡಿವೈಡೆಡ್ ಬೈ ಮಾಡಿದಾಗ ಇವಾಗ ಇವ್ರದ್ದು ಅಪ್ಪರ್ ಚೆಸ್ಟ್ ಬಂದು 37, 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 3.7 ಬರುತ್ತೆ. ಸೊ ಆ ಥರ ಇಲ್ಲಿ ಇಡಬೇಕು. ಬಟ್ ಇವ್ರದ್ದು ಆರ್ಮೋಲ್ ರೌಂಡ್ ಜಾಸ್ತಿ ಇರೋದ್ರಿಂದ ಅಂದ್ರೆ ಮಿಡಲ್ ಚೆಸ್ಟ್ ರೌಂಡ್ ಮೆಷರ್ಮೆಂಟ್ ಜಾಸ್ತಿ, ಅಂದ್ರೆ ಏನ್ ಫುಲ್ ಬಸ್ಟ್ ಇದೆ ಅದು ಮೆಷರ್ಮೆಂಟ್ ಜಾಸ್ತಿ ಇರೋದ್ರಿಂದ ಆರ್ಮೋಲ್ ರೌಂಡ್ ಆಟೋಮೆಟಿಕ್ಲಿ ಜಾಸ್ತಿ ಆಗುತ್ತೆ. ಸೊ ಅವಾಗ ನಾವೇನ್ ಮಾಡ್ತೀವಿ, ಇದನ್ನ 4 ಇಂಚಿಗೆ ಇಡ್ತೀನಿ. ಅಂದ್ರೆ ಏನು ಮಿಡಲ್ ಚೆಸ್ಟ್ ರೌಂಡ್ ಇದೆ 41, ಅದನ್ನ 40 ಅನ್ಕೊಂಡು 10ರಿಂದ ಡಿವೈಡೆಡ್ ಬೈ ಮಾಡಿದಾಗ 4 ಬರುತ್ತೆ. ಸೊ 4 ಇಂಚಿಗೆ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಸೊ ನಾರ್ಮಲ್ ಆಗಿ ನಾವೇನ್ ಸ್ಲೀವ್ ಕಟಿಂಗ್ ಮಾಡ್ತೀವಿ ಅದಕ್ಕೂ ಇದಕ್ಕೂ ಸ್ವಲ್ಪ ಚೇಂಜಸ್ ಇದೆ. ಸೊ ಇಲ್ಲಿ 4 ಇಂಚಿಗೆ ಮಾರ್ಕ್ ಹಾಕಿದ್ದೀನಿ. ಸೊ ಈ ರೀತಿ ಒಂದು ಲೈನ್ ಹಾಕೋಣ. ಈಗ ಕ್ಯಾಪ್ ಹೈಟ್ ಇವ್ರದ್ದು ಬಂದು 18.5. ನಾರ್ಮಲಿ 37 ಇಂಚು ಅಪ್ಪರ್ ಚೆಸ್ಟ್ ಇರೋರಿಗೆ ನಾರ್ಮಲಿ ಬರೋದು 16 ಇಂಚು, ಅದು 15.5, 16 ಅಷ್ಟೇ ಬರೋದು. ಸೊ ಇವ್ರದ್ದು 18.5 ಇದೆ ಆರ್ಮೋಲ್ ರೌಂಡ್. ಏನಕ್ಕಂದ್ರೆ ಮಿಡಲ್ ಚೆಸ್ಟ್ ಏನಿದೆ ಫುಲ್ ಬಸ್ಟ್ ಅದು ಜಾಸ್ತಿ ಇರೋದ್ರಿಂದ ಆರ್ಮೋಲ್ ಕಂಕ್ಳು ಅವರು ಸ್ವಲ್ಪ ಸೈಜ್ ಇರ್ತಾರೆ. ಸೊ ಅವಾಗ ಆರ್ಮೋಲ್ ರೌಂಡ್ ಜಾಸ್ತಿ ಬರುತ್ತೆ. ಸೊ ಈಗ 18.5ನಲ್ಲಿ ಅರ್ಧ ಅಂದ್ರೆ 9.25. ಈ ಕಾರ್ನರ್ ಇಂದ ನೋಡಿ ಇಲ್ಲಿಗೆ 9.25 ಬರುತ್ತೆ. ಸೊ ಇಲ್ಲಿ ನಾನು ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿಗೆ ಮಾರ್ಕ್ ಹಾಕಿ ಈಗ ಇಲ್ಲಿ ನಾವು ಸ್ಲೀವ್ ಶೇಪ್ನ ಕೊಡೋಣ. ಸೊ ಈಗ ಫ್ರಂಟ್ ಸ್ಲೀವ್ ಶೇಪ್ ಹಾಕೋಣ. ಈಗ ಇವ್ರದ್ದು ತೋಳಿನ ಸುತ್ತಳತೆ ಸ್ಲೀವ್ ರೌಂಡ್ ಸೊ 11.5. ಇದು ಬಂದು ಎಲ್ಬೋ ಸ್ಲೀವ್ ಅಂತ ಬಂದಾಗ 37 ಇಂಚು ಅಪ್ಪರ್ ಚೆಸ್ಟ್ ಇರೋರಿಗೆ ಇಲ್ಲಿ 5 ಇಂಚು 5.5 ಜಾಸ್ತಿ ಲಾಸ್ಟ್, ಸೊ ಮೀಡಿಯಂ ಸೈಜು. ಬಟ್ ಇವರು ಆರ್ಮೋಲ್ ರೌಂಡ್ ಜಾಸ್ತಿ ಇರೋದ್ರಿಂದ ಕೈಯಲ್ಲಿ ಸೊ ಆಟೋಮೆಟಿಕ್ಲಿ ತೋಳುನು ದಪ್ಪ ಇರುತ್ತೆ. ಇವ್ರದ್ದು ಸ್ಲೀವ್ ರೌಂಡ್ ಬಂದು 11.5. ಸೊ ಅದ್ರಲ್ಲಿ ಅರ್ಧ ಅಂದ್ರೆ 5.25. ಸೊ 5.25ಗೆ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಇಲ್ಲಿಂದ ಇಲ್ಲಿಗೆ 2 ಇಂಚು ಮಾರ್ಜಿನ್. ಸೊ ಇಲ್ಲೂ ಅಷ್ಟೇ 2 ಇಂಚು ಮಾರ್ಜಿನ್. ನೋಡಿ ಇಲ್ಲಿ ಕರೆಕ್ಟ್ ಆಗಿದೆ. ಈ ಲೈನ್ಗಳನ್ನ ಇಲ್ಲಿ ಹಾಕೊಂಡ್ರೇನ
ಈಗ ಕಟ್ ಮಾಡ್ಕೊಳ್ಳೋಣ. ಈಗ ಫ್ರಂಟ್ ಸ್ಲೀವ್ ಶೇಪ್ನ ತಕ್ಕೊಳ್ಳೋಣ. ಸೊ ಫ್ರಂಟ್ ಅಂತ ಗೊತ್ತಾಗ್ಲಿಕ್ಕೆ ನಾಚು. ಸೊ ಇವಾಗ ನಮ್ಮ ಬಾಡಿ ಪಾರ್ಟ್ಗೆ ಈ ಸ್ಲೀವ್ ಕಟಿಂಗ್ ಮ್ಯಾಚ್ ಆಗಬೇಕು, ಕರೆಕ್ಟಾಗಿ ಬಂದಿದೆಯಾ ಚೆಕ್ ಮಾಡ್ಕೊಳ್ಳೋಣ. ಸೊ ಬ್ಯಾಕ್ ಪಾರ್ಟ್ನ ತಗೊಳ್ಳಿ. ಬ್ಯಾಕ್ ಪಾರ್ಟ್ನ ತಗೊಂಡು ಸೊ ಇಲ್ಲಿ ನಾನು 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಅಂತ ಎಕ್ಸ್ಟ್ರಾ ಬಿಟ್ಟಿದ್ದೀನಿ, ಮಾರ್ಕ್ ಹಾಕಿದ್ದೀನಿ. ಆ ಮಾರ್ಕ್ ಹತ್ರ ಇಟ್ಕೊಳ್ಳಿ. ಈ ಮಾರ್ಕ್ ಹತ್ರ ಇಟ್ಕೊಂಡು ಬ್ಯಾಕ್ ಆರ್ಮೋಲ್, ಇದು ಸ್ಲೀವ್ ಅಲ್ಲಿ ಫ್ರಂಟ್ ಸ್ಲೀವ್ ಶೇಪು, ಇದು ಬ್ಯಾಕ್ ಸ್ಲೀವ್ ಶೇಪು. ಇಲ್ಲಿ ಕರೆಕ್ಟಾಗಿ ನಾಚ್ ಹತ್ರ ಮಾರ್ಕ್ ಹತ್ರ ನಾಚ್ನ ಈ ಥರ ಇಟ್ಕೊಂಡು ನೋಡಿ, ಈ ರೀತಿ ಚೆಕ್ ಮಾಡ್ಕೊಳ್ಳಿ, ಸರಿ ಬಂದಿದ್ಯಾ, ಏರುಪೇರು ಇದೆಯಾ. ಸೊ ನೋಡಿ ಎಕ್ಸಾಕ್ಟಾಗಿ ಬರ್ತಾ ಇದೆ. ಸೊ ಇನ್ನೂ ನಿಮಗೆ ನೀಟಾಗಿ ತೋರಿಸ್ಬೇಕು ಅಂತ ಅಂದರೆ ನೋಡಿ, ಇದನ್ನ ಈ ರೀತಿ 4 ಫೋಲ್ಡಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಈ ರೀತಿ ನೋಡಿ, ಇಲ್ಲಿ 1/2 ಇಂಚು ಶೋಲ್ಡರ್ ಅಟ್ಯಾಚ್ಗೆ ಮಾರ್ಕ್ ಮಾಡ್ತೀನಿ ನೋಡಿ. ಇಲ್ಲಿ ನಾಚ್ ಇಟ್ಕೊಂಡು ಇದನ್ನ ಈ ರೀತಿ ಇಟ್ಕೊಳ್ಳಿ. ನೋಡಿ ಈ ರೀತಿ ಬಂದು ಇಲ್ಲಿಗೆ ಬರಬೇಕು. ಸೊ ಈ ಮಾರ್ಕ್ಗೆ ಇದು ಮ್ಯಾಚ್ ಆಗಬೇಕು ನೋಡಿ. ಈ ಕಡೆ ಮಾರ್ಕ್ ಹಾಕಿ ತೋರಿಸ್ತೀನಿ ನಾನು ನಿಮಗೆ. ಇಲ್ಲಿ ಏನು ಈ ಲೈನ್ ಇದೆ, ಸೊ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಇದೇನಿದೆ ಇಲ್ಲಿ ಮಾರ್ಕ್ ಹಾಕ್ತಾ ಇದ್ದೀನಿ. ಈಗ ಈ ಲೈನ್ ಎರಡು ಜಾಯಿನ್ ಮಾಡಿಕೊಂಡು ನಿಮಗೆ ಹೇಗೆ ಬರುತ್ತೆ ಅನ್ನೋ ತೋರ್ಸೋಕ್ಕೋಸ್ಕರ ನಾನು ಇದು ಮಾಡ್ತಾ ಇರೋದು. ಈಗ ನೋಡಿ, ಈ ನಾಚ್, ಈ ಮಾರ್ಕ್ ಹತ್ರ ಈ ನಾಚ್ ಇಟ್ಟಾಗ ನೋಡಿ ಸೊ ಇಷ್ಟು ಕರೆಕ್ಟಾಗಿ ಬರುತ್ತೆ. ಈ ಏನು ಬಾಡಿ ಪಾರ್ಟಲ್ಲಿ ಹಾಕಿದ್ದೀವಿ ಲೈನ್, ಈ ಲೈನ್ ಸ್ಟ್ರೈಟ್ ಬರುತ್ತೆ, ನೀಟಾಗಿ ಮ್ಯಾಚ್ ಆಗುತ್ತೆ ಸ್ಟಿಚಿಂಗ್ ಎಲ್ಲ ಆದಮೇಲೆ. ಸೊ ಇದು ಸ್ಲೀವ್ನ ಕಟ್ಟಿಂಗು. ಒಂದೊಂದು ಸರಿ ಈ ರೀತಿ ವೇರಿಯೇಷನ್ ಇರುವಂತಹ ಮೆಷರ್ಮೆಂಟ್ ಸಿಗುತ್ತೆ. ಆ ಥರ ಸಿಕ್ಕಾಗ ನಾವು ಈ ರೀತಿ ನಾವು ಒಂದು ಸ್ವಲ್ಪ ಚೇಂಜಸ್ ಮಾಡ್ಕೊಂಡು ಮಾಡಬೇಕು. ಎಲ್ಲಾನು ಒಂದೇ ಥರ ಅಂತ ಹೋದ್ರೆ ಆಗಲ್ಲ. ಸೊ ಯಾಕಂದ್ರೆ ನಾವು ಒಂದೇ ಥರ ಇರ್ತೀವಿ, ಎಲ್ಲರೂ ಒಂದೇ ಥರ ಇರಲ್ಲ. ಕೆಲವ್ರಿಗೆ ಕೈ ದಪ್ಪ ಇರುತ್ತೆ, ಕೆಲವ್ರು ಆಲ್ಮೋಸ್ಟ್ ರೌಂಡ್ ದಪ್ಪ ಇರುತ್ತೆ, ಕೆಲವ್ರಿಗೆ ಅಪ್ಪರ್ ಚೆಸ್ಟ್ ಜಾಸ್ತಿ ಇರುತ್ತೆ, ಮಿಡಲ್ ಬಸ್ಟ್ ರೌಂಡ್ ಕಡಿಮೆ ಇರುತ್ತೆ. ಸೊ ಲಾಟ್ಸ್ ಆಫ್ ಜಾಸ್ತಿ, ತುಂಬಾ ಜಾಸ್ತಿ ವೇರಿಯೇಷನ್ ಇರೋದು ಮಿಡಲ್ ಅಪ್ಪರ್ ಚೆಸ್ಟ್ಗಿನ್ನ ಬಸ್ಟ್ ರೌಂಡ್ ಜಾಸ್ತಿ ಇರುತ್ತೆ ಕೆಲವ್ರಿಗೆ. ಸೊ ಇದೆಲ್ಲ ಗಮನಿಸ್ಕೊಂಡು ನಾವು ಬ್ಲೌಸ್ ಕಟಿಂಗ್ ಮಾಡಿದ್ರೆ ಬ್ಲೌಸು ಪರ್ಫೆಕ್ಟಾಗಿ ಬರುತ್ತೆ. ಓಕೆನಾ? ಈ ಟಾಪಿಕ್ ಇಷ್ಟ ಆದರೆ ಲೈಕ್ ಆರ್ ಡಿಸ್ಲೈಕ್ ಕೊಡಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು.